ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್. ಹೀಗೇ ಹೊರಗಡೆ ಹೋದಾಗ ಒಂದು ಇಂಡಿಯನ್ ಶಾಪಲ್ಲಿ ಸಬ್ಬಸಿಗೆ ಸೊಪ್ಪು ನೋಡಿದೆ ನಾನು. ಎಲ್ಲ ಸೊಪ್ಪುಗಳಲ್ಲಿ ನನಗೆ ಸಬ್ಬಸಿಗೆ ಸೊಪ್ಪು ತುಂಬಾ ಇಷ್ಟ. ಸಾಮಾನ್ಯವಾಗಿ ಬೇರೆ ಶಾಪ್ಗಳಲ್ಲೆಲ್ಲ ಯಾವಾಗೋ ಒಂದು ಸತಿ ಸಿಗುತ್ತೆ, ತುಂಬ ಅಪರೂಪ ಈ ಸೊಪ್ಪು ಸಿಗೋದು. ಅದೆಲ್ಲ ಒಂಥರ ಹಾಳಾಗಿ ಹೋಗ್ಬಿಟ್ಟಿದೆ, ಅರ್ಧಕ್ಕರ್ಧ ಹಣ್ಣಾಗಿ ಹೋಗಿರುತ್ತೆ. ಬಟ್ ಈ ಸೊಪ್ಪನ್ನು ನೋಡಿದಾಗ ನನಗೆ ಅದಕ್ಕೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ರೇಟ್ ಕೇಳ್ತೀರಾ, $250. ತುಂಬಾ ಕಮ್ಮಿ ಇತ್ತು ಕ್ವಾಂಟಿಟಿ, ಬಟ್ ಅಷ್ಟಕ್ಕೆ $250 ಕೊಡಬೇಕು. 250 ಅಂದರೆ ಆಲ್ಮೋಸ್ಟ್ 160-170 ಆಗುತ್ತೆ. ಏನು ಮಾಡೋದು? ಬಟ್ ಬಿಟ್ಟು ಬರೋದಕ್ಕಂತೂ ಆಗಲಿಲ್ಲ ನನಗೆ ಮನಸ್ಸು. ಕೊನೆಗೂ ತೊಗೊಂಡು ಬಂದುಬಿಟ್ಟೆ ಮನೆಗೆ. ತಗೊಂಡು ಬಂದು ಉಪ್ಪಿಟ್ಟಿಗೆ ಹಾಕಲಾ, ಇಲ್ಲ ರೊಟ್ಟಿಗೆ ಹಾಕಲಾ, ಅಥವಾ ಏನು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆಯೇ ಬೇಡ, ಇನ್ನು ಸಾರು ಮಾಡಿದ್ರೆ ಅಟ್ಲೀಸ್ಟ್ ಎಡೊತ್ತಿಗಾಗತ್ತೆ ಅಂದ್ಕೊಂಡು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡು ಈಗ ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೀಗೆ ಬಸ್ಸಾರು ಮಾಡ್ತೀನಿ, ನೋಡಿ ಬರೋಣ. ಪ್ರತಿಯೊಬ್ಬ ಹೌಸ್ ವೈಫ್ಗೂ ಆದಷ್ಟು ನಾವು ಮನೇಲಿ ಎಲ್ಲರಿಗೂ ಕೂಡ ಒಳ್ಳೆ ಆಹಾರನ, ಆದಷ್ಟು ಹೆಲ್ದಿ ಫುಡ್ಡನ್ನೇ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಬೇರೆ ಎಲ್ಲದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ನಾವು ನಮ್ಮ ಹೆಲ್ತ್, ನಮ್ಮ ಸ್ವಂತ ಆರೋಗ್ಯದ ಬಗ್ಗೆನೇ ನಾವು ಕಾಳಜಿ ವಹಿಸೋದಿಲ್ಲ. ಮನೇಲಿರೋ ಪ್ರತಿಯೊಬ್ಬರ ಕಾಳಜಿನೂ ನಾವು ವಹಿಸ್ತೀವಿ, ಆದರೆ ನಮ್ಮ ಕಾಳಜಿನ ನಾವು ವಹಿಸ್ಕೊಳ್ಳೋದಿಲ್ಲ. ಅದೇ ನಾವು ಲೈಫಲ್ಲಿ ಮಾಡೋ ಒಂದು ದೊಡ್ಡ ತಪ್ಪು. ಅಂದರೆ ಸ್ಯಾಡ್ಲಿ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಬೆಲೆ ಇದೆ, ಎಕ್ಸೆಪ್ಟ್ ಹೌಸ್ ವೈಫ್ಗಳು ಮಾಡೋ ಮನೆ ಕೆಲಸ, ಅಥವಾ ಹೋಮ್ ಮೇಡ್ ಅಥವಾ ಹೌಸ್ ವೈಫ್ ಅಂತ ಏನು ಕರಿತೀವಿ, ಅವರು ಮಾಡೋ ಕೆಲಸಕ್ಕೆ ಬೆಲೆನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ. ಮನೇಲೇ ಇರ್ತಾರೆ, ಎಲ್ಲ ಮಾಡ್ತಾರೆ ಬಿಡು, ಅವ್ರಿಗೇನು ಆರಾಮಾಗಿರ್ತಾರೆ ಮನೇಲಿ ಅನ್ನೋ ಥರನೇ ಅದೇ ಒಂದು ಒಪಿನಿಯನ್ನೇ ಆವಾಗಿಂದ ಇವಾಗಿನ ತನಕನೂ ಇದೆ. ಯಾವಾಗ ಮನೆಯವರೇ ನಮ್ಮ ಕೆಲಸನ ಕಡೆಗಣಿಸ್ತಾ ಬರ್ತಾರೆ, ಆವಾಗ ಇದನ್ನೆಲ್ಲ ನೋಡಿಕೊಂಡು ಬರ್ತಕ್ಕಂಥ ಮಕ್ಕಳು ಕೂಡ ನಮ್ಮ ಕೆಲಸನ ಕಡೆಗಣಿಸ್ತಾರೆ. ಅವರು ಕೂಡ ನಮಗೆ ಒಂಚೂರು ರೆಸ್ಪೆಕ್ಟ್ ಕೊಡೋಲ್ಲ, ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡಿಸೋದು, ರೆಸ್ಪೆಕ್ಟೇ ಇಲ್ದಂಗೆ ನಡ್ಕೊಳ್ಳೋದು ಮಾಡ್ತಾರೆ. ಹಾಗಾಗಿ ಮನೇಲಿ ನಾವು ಮಕ್ಕಳಿಗೆ ಯಾವ ರೀತಿ ವಾತಾವರಣ ಸೃಷ್ಟಿಸ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈಗಿನ ಕಾಲದಲ್ಲಿ. ಗಂಡಸರು ಹೊರಗಡೆ ಹೋಗೋದ್ರಿಂದ ಪ್ರತಿನಿತ್ಯದಲ್ಲಿ ಸಾಕಷ್ಟು ಜನನ ಭೇಟಿ ಮಾಡ್ತಾರೆ, ಮಾತಾಡಿಸ್ತಾರೆ, ಕಾಫಿಗೆ ಅಂತ ಹೊರಗಡೆ ಹೋಗ್ತಾರೆ, ಸ್ನ್ಯಾಕ್ಸಿಗೆ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಸಾಕಷ್ಟು ಜನ ಜೊತೆ ಸಾಕಷ್ಟು ಥರ ಚರ್ಚೆಗಳಾಗುತ್ತೆ, ಮಾತಾಡ್ತಾರೆ. ಸೊ ಅವ್ರದ್ದು ಹೆಂಗೋ ಒಂದು ಟೈಮ್ ಪಾಸ್ ಆಗೋಗುತ್ತೆ ಆವತ್ತಿನ ದಿನ. ಕೆಲಸ ಇರ್ಬೋದು, ಕೆಲಸ ಸ್ಟ್ರೆಸ್ ಇರ್ಬೋದು, ಅದ್ರ ಜೊತೆಲಿ ಆ ಸ್ಟ್ರೆಸ್ಸನ್ನು ಮರೀಲಿಕ್ಕೆ ಅಂತಂದು ಫ್ರೆಂಡ್ಸ್ಗಳಿದ್ದೇ ಇರ್ತಾರೆ. ಬಟ್ ಹೌಸ್ ವೈಫ್ದು ಹಾಗಾಗಲ್ಲ, ಪ್ರತಿದಿನ ಭೇಟಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸನ್ನು. ಅದ್ರ ಜೊತೆಲಿ ಮನೇಲಿ ಅವಳು ಪೇರೆಂಟ್ಸ್ ಇದ್ದರೂ ಇಲ್ಲದೆ ಇದ್ದರೂ ಕೂಡ ಅವಳದೇ ಆದ ಅವಳದು ಓನ್ ಕೆಲಸ ಅಂತೂ ಇದ್ದೇ ಇರುತ್ತೆ. ಮಕ್ಕಳು ಡ್ಯೂಟೀಸ್ ಇರುತ್ತೆ, ಮನೆ ಕೆಲಸ ಇರುತ್ತೆ. ಇನ್ ಕೇಸ್ ಪೇರೆಂಟ್ಸ್ ಇದ್ದರು ಅಂದರೆ ಇನ್ಲಾಸ್ ಅವ್ರನ್ನ ನೋಡ್ಕೊಳ್ಳೋದು ಆಗಿರುತ್ತೆ ಅವಳ ಕೆಲಸ. ನಿಮಗೆ ಯಾರು ಮನೆಗೆ ಇರೋದಕ್ಕೆ ಹೇಳಿದ್ರು, ನೀವು ಆರಾಮಾಗಿ ಬೇಕಾದಂಗೆ ಹೊರಗಡೆ ತಿರುಗಾಡ್ಕೊಂಡು ಬನ್ನಿ ಅಂತ ಗಂಡಸರು ಈಸಿಯಾಗಿ ಹೇಳಿಬಿಡ್ತಾರೆ. ಬಟ್ ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ. ಯಾಕೆ ಅಂದರೆ ಎವ್ರಿಬಡಿ ಲೈಫ್ ಈಸ್ ನಾಟ್ ಸೇಮ್. ಕೆಲವೊಬ್ಬ ಹೆಣ್ಮಕ್ಳು ಮನೇಲಿ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ, ಬಟ್ ಅದು ಕೂಡ ಅವರು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮನೇಲಿ ಇನ್ಲಾಸ್ ಇದ್ದರೆ ಅವರನ್ನು ನೋಡ್ಕೊಳ್ಳೋದಿರತ್ತೆ, ಮಕ್ಕಳು ಡ್ಯೂಟೀಸ್ಗಳಿರುತ್ತೆ. ಸೊ ಅದು ಎಲ್ಲರಿಗೂ ಅಂತೂ ಈಸಿ ಆಗಿಲ್ಲ. ಸೊ ಗಂಡಸರು ಹೊರಗಡೆ ಹೋದ ತಕ್ಷಣ ಅವರ ಸ್ಟ್ರೆಸ್ ಇರ್ಬೋದು, ಬೇಜಾರಿರ್ಬೋದು, ಏನೇ ಇರ್ಬೋದು, ಒಬ್ರನ್ನ ಭೇಟಿ ಮಾಡಿದ ತಕ್ಷಣ ಅವ್ರು ಮರ್ತೋಗ್ಬಿಡ್ತಾರೆ. ಬಟ್ ಇನ್ ಕೇಸ್ ಆಫ್ ಲೇಡೀಸ್ ಹೋಮ್ ಮೇಕರ್ಸ್ ಅದಾಗಲ್ಲ. ಅವರು ಅದೇ ಮನೆಯಲ್ಲೇ ಇದ್ಕೊಂಡು ಡಿಫ್ರೆಂಟ್ ಆಫ್ ಒಪಿನಿಯನ್ಸ್, ಡಿಫ್ರೆಂಟ್ ಆಫ್ ಎಮೋಷನ್ಸ್ಗಳ ಮಧ್ಯೆನೇ ಅವ್ರು ಹೋರಾಡ್ತಾ ಇರಬೇಕಾಗತ್ತೆ. ಪ್ರತಿನಿತ್ಯ ಹೋರಾಡಬೇಕು. ಗಂಡಸರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ಆಫೀಸಿಂದ ಬಂದ ತಕ್ಷಣ ಬರೀ ನಿಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು, ನಿಮ್ಮ ಹೆಂಡತಿ ಮಕ್ಕಳು ಕೂಡ ನಿಮಗೋಸ್ಕರ ನೀವು ಬರೋದನ್ನೇ ಎದುರು ನೋಡ್ತಾ ಇರ್ತಾರೆ. ನಿಮ್ಮ ಆಫೀಸ್ ಕೆಲಸನ ಆಫೀಸಲ್ಲೇ ಇಟ್ಬಿಟ್ಟು ಸ್ಟ್ರೆಸ್ಸನ್ನು ಪಕ್ಕಕ್ಕಿಟ್ಟು ಫ್ಯಾಮಿಲಿಗೆ ಅಂತ ಸ್ವಲ್ಪ ಟೈಮ್ ಕೊಡಿ. ಇನ್ನು ಹೋಮ್ ಮೇಕರ್ ಬಗ್ಗೆ ಹೇಳೋದಾದರೆ, ಪ್ರತಿನಿತ್ಯ ಎಷ್ಟೊಂದು ಎಮೋಷನ್ಸ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಮಕ್ಕಳಿಗೆ ಸ್ಟ್ರೆಸ್ಗಳು ಟ್ರಾನ್ಸ್ಫರ್ ಆಗೋದು ಬೇಡ, ಕಾಯಿಲೆಗಳ ಥರ. ಈ ಸ್ಟ್ರೆಸ್ ಆಗಲಿ ಅಥವಾ ಎಮೋಷನ್ಸ್ ಆಗಲಿ ಎಷ್ಟು ಡೇಂಜರ್ ಅಂತ ನಮಗೆ ಗೊತ್ತಿಲ್ಲ.
ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ, ತುಂಬ ರೀಸೆಂಟು. ಸೌತ್ ಕೊರಿಯಾದಲ್ಲಿ ಒಬ್ಬ ಟೀಚರ್ ಅವರ ಸ್ಟೂಡೆಂಟೇ 8 ವರ್ಷದ ಹುಡುಗಿ ಪಾಪ ಅವಳನ್ನು ಕೊಂದಿದ್ದಾಳೆ. ಚಾಕುನಲ್ಲಿ ಕೊಂದಿದ್ದಾರೆ. ಇನ್ ಡೀಟೇಲ್ ನನಗೆ ಈ ಕೇಸ್ ಬಗ್ಗೆ ಗೊತ್ತಿಲ್ಲ. ಬಟ್ ಆ ಟೀಚರ್ ಏನಿದ್ರು ಅವರು ಮೊದಲೇ ಡಿಪ್ರೆಷನಲ್ಲಿದ್ದರಂತೆ. 6 ಮಂತ್ಸ್ ಬ್ಯಾಕ್ ಕೂಡ ಹೀಗೆ ಅವರ ಕೊಲೀಗ್ ಕೈ ಕಟ್ ಮಾಡಿದ್ರಂತೆ ಅವರು. ಅದೇ ಡಿಪ್ರೆಷನ್ನಲ್ಲೇ. ಆ ಡಿಪ್ರೆಷನ್ ಮತ್ತೆ ಅವರಿಗೆ ಕಂಪ್ಲೀಟಾಗಿ ವಾಸಿ ಆಗಿಲ್ಲ. ಫಸ್ಟ್ ಟೈಮ್ ಕೊಲೀಗ್ದು ಕೈ ಹೋದರೆ ಸೆಕೆಂಡ್ ಟೈಮ್ ಒಂದು ಹುಡುಗಿ ಪ್ರಾಣನೇ ಹೋಗಿದೆ. ಈ ಥರ ಕೇಸಸ್ ಸುಮಾರು ಆಗಿದ್ದಾವೆ. ಬಟ್ ಮನುಷ್ಯರ ಮನಸ್ಥಿತಿ ಯಾವಾಗ ಯಾವ ಥರ ಹೆಂಗಿರುತ್ತೆ ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಈ ಡಿಪ್ರೆಷನ್ ಅನ್ನೋದು ಒಂದು ಕಾಯಿಲೆ ಮಾಡ್ಕೊಂಬಿಟ್ಟಿದ್ದೀವಿ ನಾವೆಲ್ಲ. ನೀವು ಈ ಥರ ಒಳಗೊಳಗಡೆನೇ ಒಂದು ಎಮೋಷನ್ಸ್ನ ಇಟ್ಕೊಂಡು ಕ್ಯಾರಿ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಹೊರಗಡೆ ಹಾಕಿ. ಡಿಪ್ರೆಷನ್ಗೆ ಹೋಗಬೇಡಿ. ಮನೇಲೇ ಕೂತಾಗ ನಮಗೆ 1000 ಥರ ಯೋಚನೆಗಳು ಬರ್ತಾ ಇರ್ತವೆ. ಎಸ್ಪೆಷಲಿ ಪಾಸಿಟಿವ್ ಥಾಟ್ಸ್ಗಿಂತ ನೆಗೆಟಿವ್ ಥಾಟ್ಸೇ ಜಾಸ್ತಿ ಬರುತ್ತೆ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ನೀವು ಆಚೆ ಬರದೇ ಇದ್ದರೆ ನಿಮ್ಮಿಂದ ನಿಮ್ಮ ಮಕ್ಕಳು ಕೂಡ ಸಫರ್ ಆಗ್ತಾರೆ. ನೋಡಿ, ನಿಮ್ಮ ಫ್ಯಾಮಿಲಿಗೆ ನೀವೇ ಎಲ್ಲ ಆಗಿರ್ತೀರ. ನಿಮ್ಮ ಮಕ್ಕಳಿಗೆ ನೀವೇ ಅವರ ಪ್ರಪಂಚ ಆಗಿರ್ತೀರ. ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಿ ಅದನ್ನು ಡಿಪ್ರೆಷನ್ ತನಕ ತೊಗೊಂಡು ಹೋಗಬೇಡಿ. ಏನೇ ಇದ್ರೂ ದಯವಿಟ್ಟು ಹೊರಗಡೆ ಹಾಕ್ತಾ ಇರಿ. ಯೋರ್ ಫ್ಯಾಮಿಲಿ ನೀಡ್ಸ್ ಯು. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಕಡೆ ಸಾರು, ಒಂದು ಕಡೆ ಕಾಳು, ಎರಡೂ ಒಗ್ಗರಣೆ ಹಾಕಿ ಕುದಿಸಿ ಚೆನ್ನಾಗಿ ಇಟ್ಟಾಯಿತು. ಬಸ್ಸಾರು ಮತ್ತು ಕಾಳು ರೆಡಿ ಆಯಿತು. ಈಗ ಈ ಗ್ಯಾಸ್ ಮೇಲೆ ಇರ್ತಕ್ಕಂಥ ಈ ಗಲೀಜೇನಿದೆ ಅಡುಗೆ ಮಾಡಿದಾಗ ಪ್ರತಿದಿನ ಹೆಣ್ಮಕ್ಳಿಗೆ ಇದೇ ಒಂದು ದೊಡ್ಡ ಸಮಸ್ಯೆ, ಗ್ಯಾಸ್ ಕ್ಲೀನ್ ಮಾಡೋದು. ನೋಡಿ ಎಷ್ಟು ಗಲೀಜಿದೆ ಗ್ಯಾಸ್ ಎಲ್ಲ. ಗ್ಯಾಸ್ ಮೇಲೆ, ಗ್ಯಾಸ್ ಸುತ್ತ ಈ ಗಲೀಜನ್ನು ಕ್ಲೀನ್ ಮಾಡೋದಿದೆಯಲ್ಲ, ಪ್ರತಿದಿನ ಕನಿಷ್ಠ ಅಂದರೂ 1 ರಿಂದ 2 ಸತಿ 2 ಸತಿ ಮಿನಿಮಮ್ ಒರೆಸಲೇಬೇಕು. ಒರೆಸಿದ್ರು ಮತ್ತೆ ನಾಳೆ ಒರೆಸೋದಂತೂ ತಪ್ಪೋದಿಲ್ಲ. ಸೊ ಈ ಒಂದು ಸಮಸ್ಯೆಗೋಸ್ಕರನೇ ನಾನು ಒಂದು ಈಸಿ ಮೆಥಡನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ಅದು ನಿಮಗೆ ಈಸಿ ಅನ್ಕೊತಿರೋ ಅಥವಾ ಸುಮ್ಮನೆ ಟಿಶ್ಯೂಗಳು ವೇಸ್ಟು ಅಂತ ಅನ್ಕೊತಿರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ನಾವು ಬಟ್ಟೆಗಳನ್ನೇ ಜಾಸ್ತಿ ಬಳಸೋದು. ಬಟ್ ಈ ಥರ ತುಂಬ ಗಲೀಜಾದಾಗ ಗ್ಯಾಸ್ ಮೇಲೆ, ಈ ಗ್ಯಾಸ್ ಮೇಲೆ ಇರ್ತಕ್ಕಂಥ ಈ ಕಲೆಗಳಾಗಲಿ ಇದೆಲ್ಲ ಒರೆಸ್ಲಿಕ್ಕೆ ಅಂತಲೇ ಕಿಚನ್ ವೈಪ್ಸ್ ಅಂತ ನಮಗೆ ಇಲ್ಲಿ ಸಿಗತ್ತೆ. ನೀವು ವೆಟ್ ಟಿಶ್ಯೂ ಕೂಡ ಬಳಸ್ಕೋಬೋದು. ಸೊ ಅದನ್ನು ನಾವು ವೆಟ್ಟೇ ಇರೋದ್ರಿಂದ ಸೊ ಚೆನ್ನಾಗಿ ಉಜ್ಜಿ ಹಿಂಗೆ ಒರೆಸಿದ್ರೆ, ನಾವು ಸಾಮಾನ್ಯವಾಗಿ ಪಾತ್ರೆ ತೊಳೆಯೋ ಗುಂಜಲ್ಲಾಗಲಿ ಅಥವಾ ಬೇರೆದ್ರಲ್ಲಿ ಇರಲಿ ಈ ಥರ ಉಜ್ಜಿ ಮಾಡ್ತಾ ಇರ್ತೀವಿ. ಆವಾಗೆಲ್ಲ ಕಲೆಗಳು ಥರ ರ್ಯಾಷಸ್ ಎಲ್ಲ ಗ್ಲಾಸ್ ಮೇಲೆ ಬರ್ತಾ ಇರತ್ತೆ. ಸೊ ಅದ್ರ ಬದಲು ಈ ಥರ ಟಿಶ್ಯೂನಲ್ಲಿ ತುಂಬ ಕಮ್ಮಿ ಧೂಳಿತ್ತು ಗಲೀಜಿತ್ತು ಅಂದಾಗ್ಲೂ ಬಳಸ್ಕೋಬೋದು. ತುಂಬ ಜಾಸ್ತಿ ಇದ್ದಾಗ್ಲೂ ಕೂಡ ಈ ಥರ ಬಳಸ್ಕೋಬೋದು. ಕೆಲವರು ಸ್ಪ್ರಿಂಕಲ್ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಟ್ಟು ಒರೆಸ್ತಾರೆ. ಆವಾಗಲೂ ಕೂಡ ತುಂಬ ಚೆನ್ನಾಗಾಗತ್ತೆ. ಬಟ್ಟೆಲೇ ಒರೆಸೋರು ಬಟ್ಟೆ ಕೂಡ ಬಳಸ್ಕೋಬೋದು. ಆದರೆ ಅದು ವಾಶ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತುಂಬ ಕೆಟ್ಟ ವಾಸನೆ ಬರುತ್ತೆ. ಯಾವಾಗಲಾದರೂ ಊರಿಗೆ ಹೊರಟಾಗ ಅಥವಾ ಅರ್ಜೆಂಟಾಗಿ ನಾವು ಹೊರಗಡೆ ಹೊರಟಾಗ ಕಿಚನ್ ಕ್ಲೀನ್ ಮಾಡಬೇಕು ಅಂದರೆ ಸಮಸ್ಯೆ ಇರೋದಿಲ್ಲ. ಈ ಥರ ಟ್ರಿಕ್ಕನ್ನು ಬಳಸಿ ಆದಷ್ಟು ಬೇಗ ಕಿಚನ್ ಕ್ಲೀನ್ ಮಾಡ್ಬೋದು. ಈವನ್ ವರ್ಕಿಂಗ್ ಲೇಡೀಸ್ ಕೂಡ ತುಂಬ ಈಸಿ ಆಗುತ್ತೆ. ಸೊ ಇಷ್ಟ ಆಗಿತ್ತು ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ.